ಅಧಿವೇಶನದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಕೆಲವು ಅನೇಕ ಬಿಲ್ಗಳು ನಾವು ಕೂಡ ಸಹಕಾರ ಕೊಟ್ಟಿದ್ದೇವೆ. ಅದರಲ್ಲಿ ಕೆಲವು ಬಿಲ್ಗಳಲ್ಲಿ ದೋಷ ಭಾಷಣ ಅಂತಿಂಥವ್ರಿಗೆಲ್ಲರಿಗೂ ಕೂಡ ನಾವು ವಿರುದ್ಧವಾಗಿ ಚರ್ಚೆ ಆಗ್ಬೇಕು ಅಂತಕ್ಕಂಥ ಹಂತದಲ್ಲಿದ್ರೂ ಅವರು ಬಿಲ್ ಪಾಸ್ ಮಾಡ್ಕೊಳ್ಳೋಣ ಅಂತ ನಾವೆಲ್ಲರೂ ಕೂಡ ನೋಡಿದ್ವಿ. ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಇವತ್ತು ಮಾತನಾಡಿದ್ದಾರೆ. ತಮ್ಮ ಮುಖಾಂತರ ಇಷ್ಟೇ ಕೇಳಕ್ ಬಯಸ್ತಾ ಇದ್ದೀನಿ, ಇಡೀ ದೇಶನೇ ಮೆಚ್ಚತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವ, ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೀತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರ ಬಗ್ಗೆ ಇದ್ದಾಗ ಬಹಳ ಹೀನಾಯವಾಗಿ ಮಾತನಾಡಿದ್ದಾರೆ. ಆದಷ್ಟು ಬೇಗನೆ ತಮ್ಮ ಮುಖಾಂತರ ಕೇಳಕ್ ಬಯಸಿದ್ರೆ ಆದಷ್ಟು ಬೇಗನೆ ಕ್ಷಮೆ ಕೇಳಬೇಕು ಮತ್ತು ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಕೂಡ ನಾವು ಹೇಳ್ಬೇಕಾಗಿದೆ. ಅವ್ರು ಕೆಲಸ ಮಾಡಿ ಬಹಳಷ್ಟು ಅದಾವ, ಆದರೆ ಅವೆಲ್ಲ ಬಿಟ್ಟು ನಮ್ಮ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡ್ತಕ್ಕಂಥ ನಾವು ಖಂಡನೆ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ನಾವು ಹೇಳಕ್ ಬಯಸ್ತಾ ಇದ್ದೀವಿ. ಅಧಿವೇಶನದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಕೆಲವು ಅನೇಕ ಬಿಲ್ಗಳು ನಾವು ಕೂಡ ಸಹಕಾರ ಕೊಟ್ಟಿದ್ದೇವೆ. ಅದರಲ್ಲಿ ಕೆಲವು ಬಿಲ್ಗಳಲ್ಲಿ ದೋಷ ಭಾಷಣ ಅಂತಿಂಥವ್ರಿಗೆಲ್ಲರಿಗೂ ಕೂಡ ನಾವು ವಿರುದ್ಧವಾಗಿ ಚರ್ಚೆ ಆಗ್ಬೇಕು ಅಂತಕ್ಕಂಥ ಹಂತದಲ್ಲಿದ್ರೂ ಅವರು ಬಿಲ್ ಪಾಸ್ ಮಾಡ್ಕೊಳ್ಳೋಣ ಅಂತ ನಾವೆಲ್ಲರೂ ಕೂಡ ನೋಡಿದ್ವಿ. ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಇವತ್ತು ಮಾತನಾಡಿದ್ದಾರೆ. ತಮ್ಮ ಮುಖಾಂತರ ಇಷ್ಟೇ ಕೇಳಕ್ ಬಯಸ್ತಾ ಇದ್ದೀನಿ, ಇಡೀ ದೇಶನೇ ಮೆಚ್ಚತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವ, ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೀತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರ ಬಗ್ಗೆ ಇದ್ದಾಗ ಬಹಳ ಹೀನಾಯವಾಗಿ ಮಾತನಾಡಿದ್ದಾರೆ. ಆದಷ್ಟು ಬೇಗನೆ ತಮ್ಮ ಮುಖಾಂತರ ಕೇಳಕ್ ಬಯಸಿದ್ರೆ ಆದಷ್ಟು ಬೇಗನೆ ಕ್ಷಮೆ ಕೇಳಬೇಕು ಮತ್ತು ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಕೂಡ ನಾವು ಹೇಳ್ಬೇಕಾಗಿದೆ. ಅವ್ರು ಕೆಲಸ ಮಾಡಿ ಬಹಳಷ್ಟು ಅದಾವ, ಆದರೆ ಅವೆಲ್ಲ ಬಿಟ್ಟು ನಮ್ಮ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡ್ತಕ್ಕಂಥ ನಾವು ಖಂಡನೆ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ನಾವು ಹೇಳಕ್ ಬಯಸ್ತಾ ಇದ್ದೀವಿ. ಅಧಿವೇಶನದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಕೆಲವು ಅನೇಕ ಬಿಲ್ಗಳು ನಾವು ಕೂಡ ಸಹಕಾರ ಕೊಟ್ಟಿದ್ದೇವೆ. ಅದರಲ್ಲಿ ಕೆಲವು ಬಿಲ್ಗಳಲ್ಲಿ ದೋಷ ಭಾಷಣ ಅಂತಿಂಥವ್ರಿಗೆಲ್ಲರಿಗೂ ಕೂಡ ನಾವು ವಿರುದ್ಧವಾಗಿ ಚರ್ಚೆ ಆಗ್ಬೇಕು ಅಂತಕ್ಕಂಥ ಹಂತದಲ್ಲಿದ್ರೂ ಅವರು ಬಿಲ್ ಪಾಸ್ ಮಾಡ್ಕೊಳ್ಳೋಣ ಅಂತ ನಾವೆಲ್ಲರೂ ಕೂಡ ನೋಡಿದ್ವಿ. ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಇವತ್ತು ಮಾತನಾಡಿದ್ದಾರೆ. ತಮ್ಮ ಮುಖಾಂತರ ಇಷ್ಟೇ ಕೇಳಕ್ ಬಯಸ್ತಾ ಇದ್ದೀನಿ, ಇಡೀ ದೇಶನೇ ಮೆಚ್ಚತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವ, ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೀತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರ ಬಗ್ಗೆ ಇದ್ದಾಗ ಬಹಳ ಹೀನಾಯವಾಗಿ ಮಾತನಾಡಿದ್ದಾರೆ. ಆದಷ್ಟು ಬೇಗನೆ ತಮ್ಮ ಮುಖಾಂತರ ಕೇಳಕ್ ಬಯಸಿದ್ರೆ ಆದಷ್ಟು ಬೇಗನೆ ಕ್ಷಮೆ ಕೇಳಬೇಕು ಮತ್ತು ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಕೂಡ ನಾವು ಹೇಳ್ಬೇಕಾಗಿದೆ. ಅವ್ರು ಕೆಲಸ ಮಾಡಿ ಬಹಳಷ್ಟು ಅದಾವ, ಆದರೆ ಅವೆಲ್ಲ ಬಿಟ್ಟು ನಮ್ಮ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡ್ತಕ್ಕಂಥ ನಾವು ಖಂಡನೆ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ನಾವು ಹೇಳಕ್ ಬಯಸ್ತಾ ಇದ್ದೀವಿ.